ಈ ನಮ್ಮ ಉತ್ತರ ಕರ್ನಾಟಕದ ಒಂದು ಫೇಮಸ್ ಊಟ ಏನಪ್ಪಾ ಅಂದ್ರೆ ಸಜ್ಜಿ ಬಕ್ರಿ. ಇವತ್ತ ನಾನು ನಿಮ್ಗ ಮೃದುವಾದ ಮೆತ್ತಗಿರೋ ಸಜ್ಜಿ ಬಕ್ರಿ ಹೆಂಗ್ ಮಾಡೋದು ಹೇಳ್ಕೊಡ್ತೀನಿ. ಬಹಳ ಸರಳವಾಗಿ ನಾನು ನಿಮ್ ಜೊತೆ ಹೇಳ್ಕೊಡ್ಲಿಕತ್ತೀನಿ. ನೀವು ಮೊದ್ಲೇ ಟೈಮ್ ಈ ಸಜ್ಜಿ ರೊಟ್ಟಿ ಮಾಡ್ತಿದ್ರು ಆರಾಮಾಗಿ ಮಾಡ್ಬೋದು. ಅದ್ರ ಜೊತೆ ಒಂದು ನಾನು ಭರ್ತಾ ಮಾಡೋಣ. ಆಮೇಲೆ ಸ್ವಲ್ಪ ಬೆಣ್ಣೆ. ಇದು ಈ ಸಜ್ಜಿ ಬಕ್ರಿಗೆ ಒಂದು ಪರ್ಫೆಕ್ಟ್ ಆದ ಕಾಂಬಿನೇಷನ್. ಹರೇ ಶ್ರೀನಿವಾಸ ಸ್ವಾದಿಷ್ಟ ರೆಸಿಪಿಗೆ ಸ್ವಾಗತ. ಸಾಫ್ಟ್ ಮತ್ತೆ ಮೃದು ಆಗಿರೋ ಸಜ್ಜಿ ರೊಟ್ಟಿ ಹೆಂಗ್ ಮಾಡೋದು ಹೇಳ್ಕೊಡ್ತೀನಿ. ಒಂದು ಗ್ಲಾಸ್ ನೀರ್ ತಗೊಳ್ಳೋಣ. ಅಂದ್ರೆ ಅಳತಿಗೆ ಒಂದೇ ತಗೊಳ್ರಿ, ಗ್ಲಾಸ್ ಕಪ್ಪು ಯಾವ್ದಾದ್ರು. ಆಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕೋಣ. ಆಮೇಲೆ ಇವಾಗ ಸಜ್ಜಿ ಹಿಟ್ಟು ಸ್ವಲ್ಪ ಕಪ್ಪಗಿರ್ತದ, ಅದಕ್ಕೆ ಸ್ವಲ್ಪ ಕಲರ್ ಬರ್ಲಿ ಅಂತ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಈಗ ಒಂದು ಚಮಚ ನಾನು ತುಪ್ಪ ಹಾಕ್ಲಿಕತ್ತೀನಿ. ತುಪ್ಪ ಇಲ್ಲ ಎಣ್ಣೆ ಹಾಕ್ರಿ, ಯಾವ್ದು ಹಾಕ್ರಿ. ತುಪ್ಪ ಇಲ್ಲ ಎಣ್ಣೆ ಹಾಕೋದ್ರಿಂದ ಏನಾಗ್ತದ, ಈಗ ನಾವು ಮಾಡೋ ಈ ಸಜ್ಜಿ ರೊಟ್ಟಿ ಏನದ ಸ್ವಲ್ಪ ಮೃದು ಮತ್ತೆ ಸಾಫ್ಟ್ ಆಗಿ ಆಗ್ತದ. ಇವಾಗ ಈ ಸಜ್ಜಿ ಹಿಟ್ಟು ಯಾವ ರೀತಿ ಬೀಸ್ಕೊಂಡ್ ಬಂದೀನಿ ಅನ್ನೋದು ಹೇಳ್ತೀನಿ. 1 kg ನಾನು ಸಜ್ಜಿ ಇರ್ತದಲ್ಲ, ಅದಕ್ಕೆ ಒಂದು 50 ಗ್ರಾಮಿನಷ್ಟು ಉದ್ದಿನ ಬೇಳೆ, ಆಮೇಲೆ 1 ಟೀ ಸ್ಪೂನಿನಷ್ಟು ಮೆಂತೆ ಕಾಳು, ಒಂದು ಸಣ್ಣ ಗ್ಲಾಸಿನಷ್ಟು ಅಕ್ಕಿ ಹಾಕಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಈ ಗಿರಣಿ ಒಳಗೆ ಬೀಸ್ಕೊಂಡ್ ಬರ್ಬೇಕು. ಈಗ ಈ ರೀತಿ ಬೀಸೋದ್ರಿಂದ ಏನಾಗ್ತದ, ಈ ಸಜ್ಜಿ ರೊಟ್ಟಿ ಯಾವಾಗ ಬೇಯಿಸ್ತಿರ್ತೀವಲ್ಲ ಅವಾಗ ಘಮ್ ಅಂತ ವಾಸನೆನೂ ಬರ್ತದ, ಮತ್ತೆ ಟೇಸ್ಟುನು ಚಲೋ ಬರ್ತದ. ಇವಾಗ ನೀರು ಸ್ವಲ್ಪ ಕುದಿಲಿಕ್ಕೆ ಕೂಡಲೇ ಸ್ವಲ್ಪ ಗ್ಯಾಸ್ ಅನ್ನ ಸ್ಲೋ ಮಾಡಿ ಹಿಟ್ಟನ್ನ ಅದ್ರಾಗ ಹಾಕಿ ಲೋ ಫ್ಲೇಮ್ ಒಳಗ ಸ್ವಲ್ಪ ಈ ರೀತಿ ಬೇಯಿಸ್ಬೇಕು. ಇಲ್ಲಿ ಬಹಳ ಸರಳ ರೀತಿ ಒಳಗೆ ನಿಮ್ಗೆ ಸಜ್ಜಿ ರೊಟ್ಟಿ ಹೆಂಗ್ ಮಾಡೋದು ಹೇಳ್ಕೊಡ್ಲಿಕತ್ತೀನಿ. ನಾ ಹೇಳೋ ರೀತಿ ಒಳಗ್ ಮಾಡ್ರಿ. ನೀವು ಫಸ್ಟ್ ಟೈಮ್ ಮಾಡ್ತಿದ್ರು ಈ ರೊಟ್ಟಿ ಕೆಡೋದಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ಸಾಫ್ಟ್ ಆದ ರೊಟ್ಟಿ ಮಾಡ್ಬೋದು. ಇವಾಗ ಚಂದ ಬೇಯ್ದದೆ, ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿದೆ ನೋಡ್ರಿ. ಇವಾಗ ಇದನ್ನ ಒಂದು ಬೇರೆ ಪಾತ್ರೆ ಒಳಗೆ ತೆಗಿಯೋಣ. ಸ್ವಲ್ಪ ಬಿಸಿ ಇರ್ತದ, ಆರಿದ್ಮೇಲೆ ಸ್ವಲ್ಪ ಇನ್ನೂ ಗಟ್ಟಿ ಆಗ್ತದ. ಇದನ್ನ ಮುಚ್ಚಿ ಇಡೋಣ, ಯಾಕಂದ್ರ ಒಣಗಬಾರ್ದಿದ್ದು. ಅದಕ್ಕೆ ಅದು ಸ್ವಲ್ಪ ತಣ್ಣಗಾಗುವವರೆಗೂ ಈಗ ನಾವು ಒಂದು ಭರ್ತಾ ಮಾಡೋಣ. ಈ ಉತ್ತರ ಕರ್ನಾಟಕದ ಫೇಮಸ್ ಭರ್ತಾ ಇದು. ಸಜ್ಜಿ ರೊಟ್ಟಿ ಜೊತೆ ಈ ಭರ್ತಾ ಇದ್ರೆ ಸಾಕು, ಎಲ್ಲರೂ ಬಹಳ ಇಷ್ಟಪಟ್ಟು ಊಟ ಮಾಡ್ತಾರೆ. ಇವಾಗ ಒಂದು ಈರುಳ್ಳಿ ತಗೊಂಡಿನಿ. ಈ ಈರುಳ್ಳಿನ ಒಂದ್ರಲ್ಲೇ 4 ಭಾಗ ಮಾಡೋಣ. ಈಗ ಇದ್ರದ್ದು ಸಿಪ್ಪೆ ತೆಗೆದು ಇಟ್ಕೊಳ್ರಿ. ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ಒಂದ್ರಾಗ 4 ಪೀಸ್ ಮಾಡಿ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ನಾನು ಇಲ್ಲಿ ಒಂದು ಟೊಮೆಟೊ ತಗೊಳ್ಲಿಕತ್ತೀನಿ, ದೊಡ್ಡ ಸೈಜ್ ಇಂದದ. ಇದನ್ನು ಕೂಡ ಒಂದರಲ್ಲೇ 2 ಭಾಗ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಇಲ್ಲಿ ನಾನು ಬದ್ನಿಕಾಯಿ ದೊಡ್ಡ ದೊಡ್ಡ ಸೈಜ್ ಇಂದ 2 ಬದ್ನಿಕಾಯಿ ತಗೊಂಡಿನಿ. ಬದ್ನಿಕಾಯಿ ಕೂಡ ನೀವು ಚಂದ ತೊಳೆದು ಒರೆಸ್ಕೊಂಡು ಈ ರೀತಿ ಕಟ್ ಮಾಡ್ರಿ, ಯಾಕಂದ್ರೆ ಒಳಗಡೆ ಹುಳ ಅದು ಇರೋ ಚಾನ್ಸ್ ಇರ್ತದ. ಅದಕ್ಕೆ ಈ ರೀತಿ ಎಲ್ಲವನ್ನ ನಾನು ಹೆಚ್ಚಿ ಇಟ್ಕೊಂಡಿನಿ. ಇವತ್ತ ನಾನು ಈ ಭರತನ ಬ್ಯಾರೆ ರೀತಿ ಒಳಗೆ ಹೇಳ್ಕೊಡ್ಲಿಕತ್ತೀನಿ. ಯಾಕಂದ್ರೆ ನಮ್ ಕಡೆ ಹೆಂಗ್ ಮಾಡ್ತಾರೆ, ಈ ಬದ್ನಿಕಾಯಿನ ಒಲಿ ಒಳಗ ಇಲ್ಲ ಗ್ಯಾಸ್ ಮೇಲೆ ಸುಟ್ಟು ಭರ್ತಾ ಮಾಡ್ತಿರ್ತಾರೆ. ಆದ್ರೆ ಈ ಮೆಥಡ್ ಬಹಳ ಮಸ್ತ್ ಅದ, ಬಹಳ ಈಸಿ ಮೆಥಡ್. ಇವಾಗ ಬದ್ನಿಕಾಯಿನ ನಾನು ಸ್ವಲ್ಪ ಪ್ಯಾನ್ ಒಳಗೆ, ನೀವು ನಾನ್ ಸ್ಟಿಕ್ ಪ್ಯಾನ್ ಯಾವುದೇ ಪ್ಯಾನ್ ತಗೊಳ್ರಿ, ಅದ್ರೊಳಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬೇಕು. ಯಾಕಂದ್ರ ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ರಿ. ಏನಪ್ಪ ಇಷ್ಟೊಂದು ಎಣ್ಣೆ ಹಾಳಾಗ್ತದ ಅಂತ ವಿಚಾರ ಮಾಡ್ಬೇಡ್ರಿ. ಯಾಕಂದ್ರ ಈ ಎಣ್ಣೆಯನ್ನ ನಾವು ಮತ್ತ ಆಮೇಲೆ ಉಪಯೋಗಿಸ್ತೀವಿ, ಸ್ವಲ್ಪನೂ ಎಣ್ಣೆ ವೇಸ್ಟ್ ಆಗೋದಿಲ್ಲ. ಇದ್ರೊಳಗ ಈ ಬದ್ನಿಕಾಯಿ, ಟೊಮೆಟೊ, ಉಳ್ಳಾಗಡ್ಡಿ ಮತ್ತೆ ಈ ಮೆಣಸಿನ್ಕಾಯಿ ಎಲ್ಲ ಹಾಕಿ ಇಡೋಣ. ಮತ್ತೆ ಮ್ಯಾಲೆ ಸ್ವಲ್ಪ ಸ್ವಲ್ಪ ಎಣ್ಣಿನ ಹಾಕ್ರಿ. ಹಾಕಿ ಇದನ್ನ ಮುಚ್ಚಿ ನಾವು 1-2 ನಿಮಿಷ ಚಲೋ ಇದು ಬೇಯಿಸ್ಕೊಳ್ಳೋಣ. ಇವಾಗ ನೋಡ್ಬೋದು ನೀವು 1-2 ನಿಮಿಷ ಆದ್ಮೇಲೆ ಈ ರೀತಿ ನಡುವ 2-2 ನಿಮಿಷಕ್ಕ 3-3 ನಿಮಿಷಕ್ಕೊಮ್ಮೆ ಈ ರೀತಿ ತಿರುವು ಹಾಕೋತಿರ್ಬೇಕು. ಅಂದ್ರ ಚಂದ ಈ ಎಣ್ಣೆ ಒಳಗ ನೋಡ್ರಿ ಅದು ಕರ್ದಂಗ ಸ್ವಲ್ಪ ಸುಟ್ಟಂಗ ಆ ರೀತಿ ಆಗ್ಬೇಕು. ಈ ಭರ್ತದ್ದು ಟೇಸ್ಟ್ ಬಹಳ ಚಲೋ ಆಗಿರ್ತದ. ಇವಾಗ ನಾವೇನು ಗ್ಯಾಸ್ ಮೇಲೆ ಸುಡ್ತೀವಲ್ಲ, ಅದು ಏನಾಗ್ಬಿಡ್ತದ, ಡೈರೆಕ್ಟ್ ಫ್ಲೇಮ್ ಮೇಲೆ ಸುಡ್ತೀವಿ. ಆಮೇಲೆ ಪೂರ್ತಿ ಬದ್ನಿಕಾಯಿ ಸುಡ್ತೀವಿ. ಸುಟ್ಟ ಮೇಲೆ ಒಂದೊಂದ್ಸರ್ತಿ ಆ ಬದ್ನಿಕಾಯಿ ಒಳಗ ಹುಳಾನು ಇರೋ ಚಾನ್ಸಸ್ ಇರ್ತಾವ. ಅದಕ್ಕೆ ಈ ಮೆಥಡ್ ಬಹಳ ಬೆಸ್ಟ್. ಈಗ ಮತ್ತೆ ಇದನ್ನ ತಿರುವಿ ಹಾಕಿ ನಾನು ಚಂದ ಇದನ್ನ ಸುಡ್ಲಿಕತ್ತೀನಿ ಎಣ್ಣೆ ಒಳಗ. ನೋಡ್ಬೋದು ಎಲ್ಲ ಚಂದ ಬ್ರೌನ್ ಆಗ್ಯದ, ಮ್ಯಾಲಿಂದ ಸಿಪ್ಪಿ ಕೂಡ ಎಲ್ಲ ಸಾಫ್ಟ್ ಆಗ್ಯದ. ಇವಾಗ ಇದನ್ನ ನಾವು ಒಂದು ಪ್ಲೇಟ್ ಒಳಗ ತೆಗಿಯೋಣ. ಇವಾಗ ಎಲ್ಲವನ್ನ ಒಂದು ಪ್ಲೇಟ್ ಒಳಗೆ ತೆಗೆದು ತಣ್ಣಗಾಗ್ಲಿಕ್ಕೆ ಬಿಟ್ಟಿನಿ. ಇವಾಗ ನೋಡ್ಬೋದು ನೀವು ಆಲ್ರೆಡಿ ಎಣ್ಣೆ ಅದ. ಇದೇ ಎಣ್ಣೆ, ಇಷ್ಟೇ ಎಣ್ಣೆ ಸಾಕು. ಇಷ್ಟೇ ಎಣ್ಣೆ ಒಳಗೆ ನಾವು ಒಗ್ಗರಣೆ ಮಾಡೋಣ. ಸಾಸಿವೆ, ಜೀರಿಗೆ, ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಇಂಗು, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಈ ಒಗ್ಗರಣೆ ರೆಡಿ ಮಾಡೋಣ. ಈ ಸ್ವಲ್ಪ ಒಗ್ಗರಣೆ ಸಾಕು ಇದಕ್ಕೆ, ಯಾಕಂದ್ರೆ ಇದ್ರೊಳಗೆ ಆಲ್ರೆಡಿ ಎಣ್ಣೆ ಒಳಗೆ ನಾವು ಚಂದ ಇದನ್ನ ಸುಟ್ಟಿರ್ತೀವಲ್ಲ, ಅದಕ್ಕೆ ಇದ್ರೊಳಗೂ ಆಲ್ರೆಡಿ ಸ್ವಲ್ಪ ಎಣ್ಣೆ ಅಂಶ ಇರ್ತದ. ಆಮೇಲೆ ನೋಡಿ ಆರಾಮಾಗಿ ನೀವು ಅದ್ರ ಮೇಲಿಂದ ಸಿಪ್ಪಿ ತೆಗಿಬೋದು. ಟೊಮೆಟೊ ಸಿಪ್ಪಿ ತೆಗ್ದೆ ಈ ಬದ್ನಿಕಾಯ್ದು ಸಿಪ್ಪಿ ಆರಾಮಾಗಿ ತೆಗಿಬಹುದು ನೋಡ್ರಿ. ಬ್ಯಾಡ ಆಗಿತ್ತಂದ್ರೆ ಬಿಡ್ಬೋದು, ಬೇಕಾಗಿದ್ರೆ ತೆಗೀರಿ. ಇವಾಗ ಇದೇ ರೀತಿ ಎಲ್ಲವನ್ನ ಮಾಡಿ ಇಟ್ಕೊಂಡು ನಾ ಚಾಕುವಿನಿಂದ ಇದನ್ನ ಸಣ್ಣಗ ಈ ರೀತಿ ಕ್ರಶ್ ಮಾಡ್ಲಿಕತ್ತೀನಿ. ನಿಮ್ಮ ಹತ್ರ ಈ ಕಲ್ಬತ್ ಅಂತ ಇರ್ತದಲ್ಲ, ಅದು ಇತ್ತಂದ್ರೆ ನೀವು ಕಲ್ಬತ್ತದೊಳಗೆ ಹಾಕಿ ಸಣ್ಣಗ ಅರಿಬಹುದು.
ಆದ್ರೆ ಒಂದು ಧ್ಯಾನಕ್ಕೆ ಏನಪ್ಪಾ ಅಂದ್ರೆ ಎಲ್ಲನೂ ಸೇರಿ ಒಟ್ಟಿಗೆ ನುಣ್ಣಗೆ ಹಾಕ್ಬಾರ್ದು. ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಈ ಈರುಳ್ಳಿ, ಟೊಮೆಟೊ, ಬದ್ನಿಕಾಯಿದು ಸ್ವಲ್ಪ ಸ್ವಲ್ಪ ಪೀಸಸ್ ಇರಬೇಕು. ಮಿಕ್ಸರ್ ಒಳಗೆ ಹಾಕಿದ್ರೆ ಏನಾಗ್ಬಿಡ್ತದ, ಎಲ್ಲ ಸೇರಿ ಒಟ್ಟಿಗೆ ಚಟ್ನಿ ತರ ಆಗ್ಬಿಡ್ತದ. ಅದಕ್ಕೆ ನಾನು ಚಾಕುದಿಂದ ಸ್ವಲ್ಪ ಕ್ರಶ್ ಮಾಡೀನಿ. ನೀವು ಕಲ್ಬತ್ತು ಒಳ್ಳಿದ್ರೆ ಅದ್ರೊಳಗೆ ಸ್ವಲ್ಪ ಹರ್ಕೋಬಹುದು. ಆಮೇಲೆ ಅದೇ ಒಗ್ಗರಣೆ ಒಳಗೆ ಇದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು, ಆಮೇಲೆ ಮೊದ್ಲು ಹಸಿಮೆಣಸಿನ್ಕಾಯಿ ಹಾಕಿವಿ, ಅದು ಸ್ವಲ್ಪ ಕೆಂಪು ಖಾರದ ಪುಡಿ, ಆಮೇಲೆ ಹುರಿದಿರೋ ಶೇಂಗಾದ್ದು ಸ್ವಲ್ಪ ಉರುಟಾಗಿರೋ ಪೌಡರು, ಆಮೇಲೆ ಎಳ್ಳು ಪುಡಿ. ಎಳ್ಳು ಕೂಡ ಮೊದಲು ಹುರ್ಕೋಬೇಕು. ಹುರ್ಕೊಂಡು ಮಿಕ್ಸರ್ ಒಳಗೆ ಹಾಕಿ ಪೌಡರ್ ಮಾಡ್ಕೋಬೇಕು. ಇದಕ್ಕೆ ಶೇಂಗಾದ ಪುಡಿ ಮತ್ತು ಈ ಎಳ್ಳು ಪುಡಿ ಏನದ ಅದು ಬಹಳ ಇಂಪಾರ್ಟೆಂಟು. ಆಮೇಲೆ ಎಷ್ಟು ಬೇಕೋ ಅಷ್ಟು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು. ಗ್ಯಾಸ್ ಏನು ನಾನು ಆನ್ ಮಾಡಿಲ್ಲ, ಒಗ್ಗರಣೆ ಒಳಗೆ ಹಾಗೆ ಇದನ್ನ ತಿರುಗಿಸ್ಲಿಕತ್ತೀನಿ. ನೋಡ್ಬೋದು ಈ ಭರ್ತಾ ರೆಡಿ ಆಗಿದೆ. ಭರ್ತಾ ಏನೋ ಮಾಡಿ ಆಯಿತು. ಈಗ ನಾವು ಮೃದುವಾದ ಸಜ್ಜಿ ರೊಟ್ಟಿ ಮಾಡೋಣ. ಈಗ ನೋಡ್ರಿ ಹಿಟ್ಟು ತಣ್ಣಗಾಗ್ಯದ. ಚಲೋ ನಾದ್ಕೊಳ್ರಿ ಅಂಗೈಯಿಂದ. ನಾದಿದಷ್ಟು ಮೃದು ಮತ್ತು ಚಲೋ ಸಜ್ಜಿ ರೊಟ್ಟಿ ಆಗ್ತದೆ. ಇವಾಗ ಅದ್ರೊಳಗೆ ಸಣ್ಣ ಸಣ್ಣ ಉರುಳಿ ಮಾಡ್ಕೊಳ್ಳೋಣ. ಪ್ರತಿ ಉರುಳಿನೂ ಮಾಡುವಾಗ ಅಂಗೈಯಿಂದ ಈ ರೀತಿ ನಾದ್ಕೋಬೇಕು. ಎಷ್ಟು ನಾದ್ಕೋತಿರಲ್ಲ ಅಷ್ಟು ಚಂದ ರೊಟ್ಟಿ ಆಗ್ತಾವ. ಅಂದ್ರೆ ಸೀಳುದಿಲ್ಲ ದಂಡಿಗೆಲ್ಲ ಅಷ್ಟೇ. ಆಮೇಲೆ ಇದಕ್ಕೆ ಸ್ವಲ್ಪ ಎಳ್ಳು, ನಾ ಕರಿ ಎಳ್ಳು ಹಚ್ಚಲಿಕತ್ತೀನಿ. ನೀವು ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳು ಹಚ್ಬೋದು. ಅಂಗೈ ಒಳಗೆ ಇಟ್ಕೊಂಡು ಸ್ವಲ್ಪ ಅದನ್ನ ಬಡೀರಿ, ಸ್ವಲ್ಪ ತೆಳ್ಳಗಾಗ್ಲಿ. ಆಮೇಲೆ ಸೈಡ್ ಎಲ್ಲವನ್ನು ಈ ರೀತಿ ಚಂದ ಒತ್ತಿ ಇದು ಮಾಡ್ಬೇಕು. ಇಲ್ಲಾಂದ್ರೆ ಲಟ್ಸುವಾಗ ಏನಾಗ್ತದೆ, ಸೀಳ್ತಾವ ಸೈಡ್. ಅದಕ್ಕೆ ಅದು ಒಂದು ನೀವು ಧ್ಯಾನದಲ್ಲಿ ಇಟ್ಕೊಳ್ರಿ. ಆಮೇಲೆ ಮೇಲೆ ಕೆಳಗೆ ಹಿಟ್ಟು ಹಚ್ಚಿ ಈ ನಾವು ಚಪಾತಿ ಲಟ್ಸೋ ರೀತಿ ಒಳಗ ಅವ್ರಿಗೆ ಲಟ್ಟಿಸ್ಬೇಕು. ಸ್ವಲ್ಪ ಹಿಟ್ಟು ಹಚ್ಚಿ ಹಚ್ಚಿ ಲಟ್ಟಿಸ್ರಿ, ಅಂದ್ರೆ ಇದು ಅಂಟುದಿಲ್ಲ. ಈ ರೀತಿ ನೀವು ಒಂದ್ಸರ್ತಿ ಮಾಡಿ ನೋಡ್ರಿ. ಇದು ಬಹಳ ಪರ್ಫೆಕ್ಟ್ ಆದ ಮೃದುವಾದ ಸಜ್ಜಿ ರೊಟ್ಟಿ ರೆಸಿಪಿ ಅದ. ನೀವು ಫಸ್ಟ್ ಟೈಮ್ ಮಾಡ್ತಿದ್ರು ಇದು ಕೆಡೋದಿಲ್ಲ. ಟೈಮ್ ಸ್ಟಾರ್ಟಿಂಗ್ ಒಳಗೆ ಮಾಡುವಾಗ ಏನಾಗ್ತದ, ರೌಂಡ್ ಆಗಿ ನಿಮಗೆ ಈ ಲಟ್ಟಿಸ್ಲಿಕ್ಕೆ ಬರುದಿಲ್ಲಲ್ಲ, ಅವಾಗ ಏನ್ ಮಾಡ್ರಿ, ಒಂದು ದೊಡ್ಡ ಸೈಜಿಂದು ರೌಂಡ್ಗಿರೋ ಪ್ಲೇಟ್ ತಗೊಂಡು ಅಥವಾ ಡಬ್ಬಿ ಮುಚ್ಚಳ ಯಾವುದು ತಗೊಂಡು ಅದನ್ನ ನೀವು ಲಟ್ಟಿಸಿರೋ ಇದ್ರ ಮೇಲೆ ಇಟ್ಟು ಈ ರೀತಿ ಕಟ್ ಮಾಡ್ರಿ. ಆವಾಗ ನಿಮಗೆ ಪರ್ಫೆಕ್ಟ್ ಆದ ರೌಂಡ್ ಆಗಿರೋ ಈ ಸಜ್ಜಿ ರೊಟ್ಟಿ ಸಿಗ್ತದೆ. ಇಲ್ಲ ಯಾರಿಗೆ ಮಾಡಿ ಮಾಡಿ ಪ್ರಾಕ್ಟೀಸ್ ಇರ್ತದೋ ಅವರು ಡೈರೆಕ್ಟ್ ಆಗಿ ರೌಂಡನ್ನು ಮಾಡ್ಬೋದು. ಇವಾಗ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿನಿ, ಕಾಯ್ದಿರೋ ಹಂಚಿನ ಮೇಲೆ ಇದನ್ನ ಹಾಕೋಣ. ಇವಾಗ ಇದಕ್ಕೆ ಮೇಲೇನು ಸ್ವಲ್ಪ ಎಣ್ಣೆ ಹಚ್ಚೋಣ. ನೀರನ್ನು ಹಚ್ಚುತ್ತೀವಿ ನಾವು. ಆಕ್ಚುಲಿ ನೀರ್ ಹಚ್ಚಿದ್ರೆ ಏನಾಗ್ತದೆ, ಸ್ವಲ್ಪ ಬಿರುಸಾಗಿ ಕಟ್ಟಿ ಕಟ್ಟಿ ಆಗ್ತದೆ. ಇವಾಗ ನಾವು ಏನು ಸಾಫ್ಟ್ ಮತ್ತು ಎಕ್ದಮ್ ಏನಂತಾರ ಹತ್ತಿಯಷ್ಟು ಮೃದುವಾಗಿರೋ ಸಜ್ಜಿ ರೊಟ್ಟಿ ಮಾಡ್ಲಿಕ್ಕತ್ತೀವಲ್ಲ, ಅದಕ್ಕೆ ನಿಮಗೆ ಒಂದ್ ವೇಳೆ ಕಟ್ಟಿದ್ದು ಬೇಕಾಗಿದ್ರೆ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಜಾಸ್ತಿ ಹೊತ್ತು ಬೇಯಿಸ್ರಿ. ನಾನು ಇದನ್ನ ಡೈರೆಕ್ಟ್ ಗ್ಯಾಸ್ ಮೇಲೆ ಹಾಕಿನೂ ಬೇಯಿಸ್ಲಿಕತ್ತೀನಿ. ಇವಾಗ ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಹಚ್ಚಿನಿ. ನೋಡ್ಬೋದು ಎಷ್ಟು ಸಾಫ್ಟ್ ಆಗ್ಯದ ಅಂದ್ರೆ 2 ದಿನ ಇಟ್ರು ಈ ರೊಟ್ಟಿ ಇದೇ ರೀತಿ ಸಾಫ್ಟ್ ಆಗಿರ್ತದ. ಚಳಿಗಾಲದೊಳಗ ಸಜ್ಜಿ ರೊಟ್ಟಿ ಆರೋಗ್ಯಕ್ಕೂ ಬಹಳ ಚಲೋ, ಮತ್ತೆ ಗ್ಲುಟನ್ ಫ್ರೀನೂ ಅದ. ಇದ್ರ ಜೊತೆ ಭರ್ತಾ ಮತ್ತ ಬೆಣ್ಣೆ ಒಳ್ಳೆ ಕಾಂಬಿನೇಷನ್.